ಧನ ಸಹಾಯ ಮಾಡಿ ಕಾರ್ಯಗಳೆಲ್ಲ ಸೇರಿ ಎಲ್ಲ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಅವ್ರಿಗೂ ಸಹ ಶ್ರೀ ಪಾಂಡುರಂಗ ನ್ಯಾಯಾಲಯದಲ್ಲಿ ಮಾತಾಡ್ತಾರೆ. ಅದೇ ರೀತಿ ಬಾಲನಾರಾಯಣ ಓದಕ್ಕೆ ಹೇಳ್ರಿ ಅವರು ಓದಕ್ಕೆ ಹೇಳ್ರಿ ಅವರು ಸುಮಾರು ವರ್ಷಗಳದು ನಮ್ಮ ಮಂಗೋಲ ಸುಮಾರು 3 ವರ್ಷದ ಆಮೇಲೆ ನಾವು ದೇವಸ್ಥಾನ ಇದು ಮಾಡಿರೋದು ಒಂದು ತಟ್ಟರೆ ಬ್ರಹ್ಮತಾಮರ ಇಟ್ಕೊಳ್ಳಿ. ಎಂದರೇರ ಕಾಯ ಹೃದಯ ಭಗವಾನ್ನ ದೇಹಾತಮ್ಮ ಹಿಮಾಸದಂತೆ ಯತ್ರ ಪೂರ್ವೇ ಸಾಧ್ಯಾವಂತೆ ದೇವಾ
ಇಷ್ಟ ಕೋರಿಕೆಗಳನ್ನ ಮನಸ್ಸಲ್ಲಿ ಕೋರ್ಕೊಳ್ಳಿ. ಅದೇ ರೀತಿಯಾಗಿ ಭಗವಂತನ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಏತಕ್ಕೋಸ್ಕರ ಮಾಡಿದ್ದೀವಿ ಅಂದ್ರೆ ಇದು ಸ್ವಂತಕ್ಕೋಸ್ಕರ ಮಾಡಿಲ್ಲ, ಇದು ಲೋಕ ಕಲ್ಯಾಣಾರ್ಥವಾಗಿ. ರುಕ್ಮಿಣಿ ಪಾಂಡುರಂಗ ಸಮೇತ ಹೊಸ ಶಿಲಾ ಸ್ಥಾಪನೆ ಹಾಗೂ ವಿಗ್ರಹಗಳನ್ನು ಇದೀಗ 48 ದಿನಗಳಾಗಿ ಇವತ್ತು ಮಂಡಲ ಪೂಜೆ ಇಟ್ಟುಕೊಂಡಿದ್ದೀವಿ ಕುರುಬ್ರಳ್ಳಿ ಗ್ರಾಮದಲ್ಲಿ. ಹಾಗೂ ಭಕ್ತಾದಿಗಳು ಎಲ್ಲ ಬಂದು ಪ್ರಸಾದ ತೀರ್ಥ ವಿನಯ ಎಲ್ಲ ಮಾಡಿ ಹೋಮ ಪೂಜೆ ಪುರಸ್ಕಾರ ಎಲ್ಲ ಮುಗಿಸಿ ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ದೇವಸ್ಥಾನದ 48 ದಿವಸಕ್ಕೆ ಎಲ್ಲರೂ ಭಕ್ತಾದಿಗಳು ಗ್ರಾಮಸ್ಥರು ಎಲ್ಲ ಕುಲಬಾಂಧವರು ನಿಷ್ಠೆಯಿಂದ ಶುಚಿಯಿಂದ 48 ದಿನ ಕಾಪಾಡಿಕೊಂಡು ಇಂದಿನ 48 ದಿನದಲ್ಲಿ ಮಂಡಲ ಪೂಜೆ ಎಲ್ಲ ಹೋಮ ತೀರ್ಥ ಪ್ರಸಾದ ಎಲ್ಲ ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದರು. ಬೆಳಿಗ್ಗೆಯಿಂದ ಪೂಜೆ ಪುರಸ್ಕಾರ ಹಾಗೂ ಹೋಮ ಪೂಜೆಗಳು ಹಾಗೂ ಎಲ್ಲ ತೀರ್ಥ ಪ್ರಸಾದಗಳು ಭಕ್ತಾದಿಗಳಿಗೆ ಎಲ್ಲ ಅನುಕೂಲವಾಗಿ ಏರ್ಪಡಿಸಲಾಗಿತ್ತು. ಇಂದು ದೇವರುಗಳಿಗೆ ಕೃಷ್ಣ ಕಿರೀಟ ಹಾಗೂ ಪುಷ್ಪಾಲಂಕಾರ ಎಲ್ಲ ವಿಶೇಷವಾಗಿ ನವರವಾರಗಳು ಎಲ್ಲ ಸಮಾರಂಭಾರಗಳು ಎಲ್ಲ ಪುಷ್ಪಾಲಂಕಾರಗಳು ಎಲ್ಲ ಸೇರ್ಪಡಿಸಲಾಗಿತ್ತು. ವಿಶೇಷ ಅಲಂಕಾರ ಮಾಡುತ್ತಿದ್ದೇವೆ. ಪೂಜೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಧನ ಸಹಾಯ ಕುಲಪಾಲನವರು ಹಾಗೂ ಕುರುಬ್ರಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿ ಅದ್ದೂರಿಯಾಗಿ ಏರ್ಪಡಿಸಲಾಗಿತ್ತು. ಹಾಗೂ ತೀರ್ಥ ಪ್ರಸಾದ ಶ್ರೀ ಸುರೇಶ್ ರಾವ್ BMTC ಅವರು ವಹಿಸಿಕೊಂಡಿದ್ದರು. ಅದರಿಂದ ಎಲ್ಲ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೂ ಪುಷ್ಪಾಲಂಕಾರ ಬ್ರಾಹ್ಮಣರಿಗೆ ತೀರ್ಥ ಅಲಂಕಾರ ಇದಕ್ಕೆ ಎಲ್ಲ ಊರಿನ ಜನ ಹಾಗೂ ಕುಲಬಾಂಧವರು ಎಲ್ಲ ಸೇರಿ ಧನ ಸಹಾಯ ಮಾಡಿ ಅದ್ದೂರಿಯಾಗಿ ನೆರವೇರಿಸಿಕೊಟ್ಟರು. ಎಲ್ರಿಗೂ ಧನ್ಯವಾದಗಳು. ಹಾಗೂ ಊರಿನ ಗ್ರಾಮಸ್ಥರಿಗೆ ತಾಲೂಕಿಗೆ ಒಳ್ಳೆ ಮಳೆ ಬೆಳೆ ಆಗಬೇಕಾಗಿ ದೇವರಿಗೆ ವಿನಂತಿ ಕೋರಿಕೊಳ್ಳುತ್ತೇವೆ.